ಅಧ್ಯಕ್ಷರು ಡೆಲ್ಲಿಗೆ ಹೋಗ್ಬೇಕಾಗಿದೆ. ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲರೂ ಕೂಡ ನನ್ನ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ನನಗೆ ಸದನದಲ್ಲಿರ್ಬೋದು ಅಥವಾ ಖಾಸಗಿಯಾಗಿ ಸಿಕ್ಕಿದಾಗ ಹೇಳ್ತಾ ಇರ್ತಾರೆ, ನೀನು ಹುಷಾರಾಗಿರಪ್ಪ, ಎಲ್ಲ BJP-ಯವರು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ, ನೀನು BJP ಅವರಿಗೆ ಪ್ರೈಮ್ ಟಾರ್ಗೆಟ್ ಆಗಿದ್ಯಾ. ಮೊದಲನೇ ಟಾರ್ಗೆಟ್ ಸಿದ್ದರಾಮಯ್ಯನವರು, ಎರಡನೇ ಟಾರ್ಗೆಟ್ DK ಶಿವಕುಮಾರ್ ಅವರು, ಮೂರನೇ ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಅವರು ಅಂತ ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಆದರೆ ನಾನು ಅವರಿಗೆ ಹೇಳಿದೆ, ಸರ್ ಏನೇ ಇರಲಿ ಟಾರ್ಗೆಟ್ BJP ಅವ್ರದ್ದು ಏನೇ ಉದ್ದೇಶಗಳಿರ್ಬೋದು, ದುರುದ್ದೇಶಗಳಿರ್ಬೋದು, ಚಿತ್ತಾಪುರ ಮತ್ತು ಕಲಬುರಗಿ ಜನ ಬಯಸೋದು ಬರೀ ಅಭಿವೃದ್ಧಿ. ನಾನು ಅವರ ಮಗನಾಗಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಅವ್ರು ಯಾವತ್ತೂ ಕೂಡ ನಾನು ಕೈ ಬಿಡೋದಿಲ್ಲ ಅಂತ ಹೇಳಿದ್ದೀನಿ. ನಾನು ಯಾವಾಗಲೂ ಕೂಡ ನಿಮ್ಮ ಹಿತಾಸಕ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಿದ್ದೀನಿ ಹೊರತು ನಾನು ಯಾವ ಸ್ವಾರ್ಥಿಯಾಗಿ ಯಾವತ್ತೂ ಕೆಲಸ ಮಾಡಿಲ್ಲ.